ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ NPS ವಾತ್ಸಲ್ಯ ಯೋಜನೆ 2024 ಈ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಿದರು, ಬಟ್ ಜಾರಿಗೆ ಇನ್ನೂ ಬಂದಿರಲಿಲ್ಲ. ಆದರೆ ಇವಾಗ ಸೆಪ್ಟೆಂಬರ್ 18, 2024ನೇ ತಾರೀಕು ಕೇಂದ್ರ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ರವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. NPS ವಾತ್ಸಲ್ಯ ಯೋಜನೆ ಅಂದರೆ ಏನು, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಈ ಖಾತೆನ ಯಾರೆಲ್ಲ ತೆಗಿಬೋದು, ಇದರಿಂದ ಏನು ಲಾಭ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಷಯ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. NPS ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಬಟ್ NPS ವಾತ್ಸಲ್ಯ ಸ್ಕೀಮ್ ಅಂದರೆ ಏನಂದರೆ 18 ವರ್ಷದ ಮಕ್ಕಳಿಗೆ ಪೆನ್ಷನ್ ಕೊಡೋ ವ್ಯವಸ್ಥೆ ಆಗಿದೆ. 18 ವರ್ಷದ ಮಕ್ಕಳಿಗೆ ಪೆನ್ಷನ್ ಯಾವ ಥರ ಕೊಡ್ತಾರೆ ಅಂತನಾ ಬನ್ನಿ ತಿಳ್ಕೊಳ್ಳೋಣ. ಮೊದಲನಾಗಿ ನಾವು 18 ವರ್ಷದ ಒಳಗಿನ ಮಕ್ಕಳ ಹೆಸರಲ್ಲಿ NPS ವಾತ್ಸಲ್ಯ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಅಂದರೆ NPS ವಾತ್ಸಲ್ಯ ಖಾತೆಯನ್ನು ತೆರೀಬೇಕಾಗತ್ತೆ. ನೀವು ಅಕೌಂಟ್ ಓಪನ್ ಮಾಡಿ ಆದಮೇಲೆ ನೀವು ಸಣ್ಣ ಪ್ರಮಾಣದ ಉಳಿತಾಯವನ್ನು ಮಾಡಬೇಕಾಗತ್ತೆ. ಕನಿಷ್ಠ 1,000ದಿಂದ ಗರಿಷ್ಠ ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ನೀವು ಉಳಿತಾಯ ಮಾಡಿದ ನಂತರ 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ಅಮೌಂಟ್ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮಗೆ 60 ವರ್ಷದ ನಂತರ ಅಮೌಂಟ್ ಬೇಡ ಅಂತ ಅಂದರೆ ನಮ್ಮದು ಅವಧಿ ಮುಗಿದ ನಂತರ ಅಂದರೆ 18 ವರ್ಷ ಪೂರ್ಣ ಆದಮೇಲೆ ನಿಮ್ಗೆ ಅಮೌಂಟ್ ರಿಟರ್ನ್ ಸಿಗುತ್ತೆ. 18 ವರ್ಷದವರೆಗೂ ನೀವೇನು ಕಟ್ಕೊಂಡು ಹೋಗ್ತಿರ್ತೀರ, ನೀವು ಅದನ್ನು ಕಟ್ಕೊಂಡು ಬರ್ತಾ ಇರಬೇಕು, ಅಮೌಂಟ್ನ ಉಳಿತಾಯ ಮಾಡ್ತಾ ಇರಬೇಕು. ನಿಮ್ಗೆ 60 ವರ್ಷ ಆದಮೇಲೆ ಬೇಡ, ನಾನು ಈಗಲೇ ಅಮೌಂಟ್ ರಿಟರ್ನ್ಸ್ ತಗೋತೀನಿ ಅಂದರೂ ಕೂಡ ನೀವು ತಗೋಬೋದಾಗಿರುತ್ತೆ. ಆದರೆ ನೀವು 18 ವರ್ಷ ಒಳಗಿರುವಾಗಲೇ ಖಾತೆಯನ್ನು ತೆರೆದು ಸಣ್ಣ ಮಟ್ಟದ ಉಳಿತಾಯವನ್ನು ಮಾಡಿರಬೇಕು. ಇದೊಂಥರ ಮಕ್ಕಳ ಭವಿಷ್ಯದ ಯೋಜನೆ ಅಂತಲೇ ಕರಿಬೋದು. ಈ ಯೋಜನೆ ಬಂದು ವಾರ್ಷಿಕ ಹೂಡಿಕೆಯಾಗಿದ್ದು ವರ್ಷಕ್ಕೆ ನೀವು ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದಾಗಿರುತ್ತೆ. NPS ವಾತ್ಸಲ್ಯ ಖಾತೆಯು 18 ವರ್ಷ ತುಂಬಿದ ನಂತರ NPS ಖಾತೆಯನ್ನಾಗಿ ಕನ್ವರ್ಟ್ ಮಾಡ್ತಾರೆ. ನಾನು ಏನಕ್ಕೆ ಹೊತ್ತು ಹೇಳಿದೆ ಅಂದರೆ, ವಾತ್ಸಲ್ಯ ಖಾತೆ ಅಂತ ಏನಿದೆ ಅದನ್ನು ನಾರ್ಮಲ್ NPS ಖಾತೆಯನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ನೀವು ಅಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ಏನಿಲ್ಲ, ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. 18 ವರ್ಷ ಆದಮೇಲೆ ನಿಮ್ಗೆ ಇದು ಸಾಕು ಅನಿಸಿದ್ರೆ ನೀವು ಇದನ್ನು ನಿಲ್ಲಿಸ್ಬಹುದು. ಇಲ್ಲ ನಾನು ಮುಂದುವರಿಸ್ತೀನಿ ಅಂದರೆ 60 ವರ್ಷದವರೆಗೂ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಬಟ್ ನೀವು ಜಾಸ್ತಿ ಹೂಡಿಕೆ ಮಾಡಿದಷ್ಟು ನಿಮಗೆ ಲಾಭ ಸಿಗುತ್ತೆ. ಅಮೌಂಟ್ ರಿಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ನಾವು ಅಮೌಂಟ್ನ ಯಾವ ಥರ ನಮಗೆ ಕೊಡ್ತಾರೆ ಅನ್ನೋದಾದರೆ, ನೀವೇನಾದರೂ 18 ವರ್ಷ ಆದಮೇಲೆ ಹಣನ ಪಡ್ಕೋತೀನಿ ಅನ್ನೋದಿದ್ರೆ ನಿಮ್ಮ ಖಾತೆಯಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಪೂರ್ಣ ಹಣ ಒಂದೇ ಸಲ ಸಿಗುತ್ತೆ. ನಿಮ್ಮ ಖಾತೆಯಲ್ಲಿ 2.5 ಲಕ್ಷಕ್ಕಿಂತ ಅಂದರೆ 2,50,000ಕ್ಕಿಂತ ಹೆಚ್ಚು ಹಣ ಇದ್ದರೆ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾರೆ. ಯಾವ ಥರ ಅಂದರೆ, ಮೊದಲ ಹಂತದಲ್ಲಿ 20% ಬಿಡುಗಡೆ ಮಾಡ್ತಾರೆ. ಅಂದರೆ ನಿಮ್ಮ ಖಾತೆಯಲ್ಲಿ 2,50,000ಕ್ಕಿಂತ ಜಾಸ್ತಿ ಇದ್ದು ಎಷ್ಟು ಹಣ ಇರುತ್ತೋ ಅದರಲ್ಲಿ 20%ನ್ನು ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ. ಉಳಿದ 80% ಹಣನ ಹಂತವಾಗಿ ಉಳಿದ ಹಂತಗಳಲ್ಲಿ ನೀಡ್ತಾರೆ. ಸರಿ, ಇಷ್ಟೆಲ್ಲ ಆಯಿತು. ಇವಾಗ ಖಾತೆ ಹೆಂಗೆ ತೆರೆಯೋದು, ಎಲ್ಲೋ ಓಪನ್ ಮಾಡಬೇಕು ಇರಲಿ ಅಂತಂದರೆ, ನೀವು ಆನ್ಲೈನಲ್ಲಾದರೂ ಸರಿ ಅಥವಾ ಬ್ಯಾಂಕ್ ಪೋಸ್ಟ್ ಆಫೀಸ್ಗಳಿಗೆ ಡೈರೆಕ್ಟಾಗಿ ಹೋಗಿ ಈ ಖಾತೆನ ಓಪನ್ ಮಾಡ್ಬೋದು. ನೀವು ಖಾತೆ ಓಪನ್ ಮಾಡೋಕ್ಕೆ 1,000 ಮೊದಲು ಹೂಡಿಕೆ ಮಾಡಲೇಬೇಕಾಗತ್ತೆ. ಕನಿಷ್ಠ 1,000 ಆಗಿರುತ್ತೆ. ನಿಮ್ಗೆ ಗರಿಷ್ಠ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನ ಹೂಡಿಕೆ ಮಾಡಿ ಖಾತೆನ ಓಪನ್ ಮಾಡ್ಬೋದು. ಎಲ್ಲಿ ಹೇಳಿ, ಆನ್ಲೈನಲ್ಲಿ ಓಪನ್ ಮಾಡ್ಕೋಬೋದು, ಇಲ್ಲ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಿಗೆ ಡೈರೆಕ್ಟಾಗಿ ಹೋಗಿ ಓಪನ್ ಮಾಡ್ಬೋದು. ನನಗನ್ಸೋ ಪ್ರಕಾರ ಇದನ್ನೆಲ್ಲ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗೆ ಡೈರೆಕ್ಟಾಗಿ ಹೋಗಿ ಓಪನ್ ಮಾಡಿಸಿದ್ರೆ ಒಳ್ಳೆಯದು ಮತ್ತು ಸುರಕ್ಷತೆ ಜಾಸ್ತಿ. ಇನ್ನು ಎಷ್ಟು ಉಳಿತಾಯದಿಂದ ಎಷ್ಟು ಆದಾಯ ಸಿಗುತ್ತೆ ಅಂತ ನೋಡೋದಾದರೆ, ಮಕ್ಕಳ 18 ವರ್ಷಕ್ಕೆ ತಲಾ 10,000 ವಾರ್ಷಿಕ ಹೂಡಿಕೆ ಮಾಡಿದ್ರೆ, ಅಂದರೆ ಮಕ್ಕಳು 18 ವರ್ಷದವರೆಗೂ ವಾರ್ಷಿಕವಾಗಿ 10,000ನ ಹೂಡಿಕೆ ಮಾಡ್ಕೊಂಡ್ರೆ, ಅಂದರೆ ವರ್ಷಕ್ಕೆ 10,000ನ ಹೂಡಿಕೆ ಮಾಡ್ಕೊಂಡ್ಬಂದರೆ ಈ 18 ವರ್ಷ ಮುಗಿಯೋವಷ್ಟರಲ್ಲಿ ಮಕ್ಕಳಿಗೆ 10% ಆದಾಯ ಸಿಗುತ್ತೆ. ಅಂದರೆ ನೀವು 5 ಲಕ್ಷದವರೆಗೂ ಹಣನ ನಿರೀಕ್ಷೆ ಮಾಡ್ಬೋದು, ಸಿಗುತ್ತೆ. ಇನ್ನು ಇಲ್ಲ 18 ವರ್ಷ ಇಲ್ಲ ನಾವು 60 ವರ್ಷದವರೆಗೂ ಹೂಡಿಕೆ ಮಾಡ್ತೀವಿ ಅನ್ನೋದೇ ಆಗಿದ್ದರೆ ನಿಮಗೆ 2.75 ಕೋಟಿ ಅಂದರೆ 2.7 crore ಅಷ್ಟು
ಲಾಭ ತಲುಪಬಹುದು. ಫ್ರೆಂಡ್ಸ್, ಇದಿಷ್ಟು ಕೇಂದ್ರ ಸರ್ಕಾರದ NPS ವಾತ್ಸಲ್ಯ ಯೋಜನೆಯ ಸಂಪೂರ್ಣ ಮಾಹಿತಿಯಾಗಿದೆ. ಥ್ಯಾಂಕ್ ಯು.